ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ರೈತರಿಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಕಿವಿಮಾತು ಹೇಳಿದರು. ಶ್ರೀರಂಗಪಟ್ಟಣದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಗ್ರ ತೆಂಗು ಬೆಳೆ ನಿರ್ವಹಣೆ ಕುರಿತು ವಿಚಾರ ಸಂಕಿರಣ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರ ರೈತರಿಗೆ ಹಲವಾರು ಸವಲತ್ತುಗಳನ್ನು ನೀಡುತ್ತಿದೆ. ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಯಶಸ್ವಿ ಕೃಷಿಕರಾಗಿ ಎಂದು ವಿನಂತಿಸಿದರು. ಹಿಂದೆ ನಮ್ಮ ಪೂರ್ವಿಕರು ಕೃಷಿಯೊಂದಿಗೆ ಉಪಕೃಷಿ ಬೆಳೆ ಬೆಳೆದು ಮನೆಗೆ ಬೇಕಾದಂತಹ ಹಣ್ಣು, ತರಕಾರಿ, ಕಾಳುಗಳನ್ನು ಬೆಳೆದು ಮನೆಯನ್ನು ನೀಗಿಸುತ್ತಿದ್ದರು. ಜೊತೆಗೆ ಹೆಚ್ಚಿನ ಬೆಳೆಯನ್ನು ಮಾರಾಟ ಕೂಡ ಮಾಡಿ ಆದಾಯಿಸುತ್ತಿದ್ದರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಪ್ರತಿಯೊಂದು ತರಕಾರಿ, ಹಣ್ಣುಗಳನ್ನು ದುಪ್ಪಟ್ಟು ಬೆಲೆಗೆ ಕೊಂಡುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂದೆ ಪೂರ್ವಿಕರೇ ಬೆಳೆಯುತ್ತಿದ್ದ ಸಣ್ಣ ಈರುಳ್ಳಿಯಿಂದ ಮಾಡಲಾದ ಅಡುಗೆ ಅಕ್ಕಪಕ್ಕದ ಗ್ರಾಮದವರೆಗೂ ಸುವಾಸನೆ ಬೀರುತ್ತಿತ್ತು ಎಂದು ತಮ್ಮ ಬಾಲ್ಯದ ಜೀವನವನ್ನು ನೆನೆದರು. ಜಿಲ್ಲಾ ತೋಟಗಾರಿಕೆ ಉಪನಿರ್ದೇಶಕಿ ರೂಪಾ ಮಾತನಾಡಿ, ಇದೀಗ ತಾಲೂಕಿನಲ್ಲಿ 729 ತೆಂಗು ಬೆಳೆಗಾರ ರೈತರಿಗೆ ಸರ್ಕಾರದ ವತಿಯಿಂದ ಔಷಧ ಹಾಗೂ ಪೋಷಕಾಂಶಗಳನ್ನು ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಔಷಧೋಪಚಾರದ ಗುಣಮಟ್ಟ ಹಾಗೂ ಸುಧಾರಣೆಗೆ ಸಹಕಾರಿಯಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಬಿ ವೇಣು, ಪುರಸಭೆ ಮುಖ್ಯಾಧಿಕಾರಿ ಎಂ ರಾಜಣ್ಣ, ತಾಲೂಕು ತೋಟಗಾರಿಕೆ ಸಹಾಯಕ ನಿರ್ದೇಶಕಿ ಎಚ್ಎನ್ ಗಾಯತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಬಂತು, ವರ್ಷದ ಕೊನೆಯಲ್ಲಿ ಬಂದದ್ರಿಂದ ಈಗ ಮಳೆಗಾಲ ಆಗಿದ್ರಿಂದ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು 3 ತಿಂಗಳಲ್ಲಿ ಮತ್ತೆ ಕೊಡ್ತೀವಿ. ಮತ್ತೆ ರೈತರಲ್ಲಿ ಒಂದು ಮನವಿ ಅಂತ ಏನ್ ಹೇಳಿದ್ರೆ, ತೆಂಗು ಗಿಡನ ನೆಟ್ಟ ಮೇಲೆ ಅದನ್ನ ಯಾರೂ ಪೋಷಕಾಂಶವನ್ನ ಕೊಟ್ಟು ನಿರ್ವಹಣೆಯನ್ನ ಮಾಡೋದಿಲ್ಲ. ಅದೇ ಉದ್ದೇಶದಿಂದ ಈ ಒಂದು ಪೋಷಕಾಂಶಗಳನ್ನ ಅಥವಾ ಗೊಬ್ಬರ, ಔಷಧಿ ಏನ್ ಕೊಡ್ತಾ ಇದೀವಿ ಅದನ್ನೆಲ್ಲ ಆ ಉದ್ದೇಶಕ್ಕೆ ಕೊಡ್ತಾ ಇರುವಂತದ್ದು. ನಾವು ಕೊಡುತ್ತಿರುವಂತಹ ಪೋಷಕಾಂಶವನ್ನ ದಯಮಾಡಿ ತೆಂಗಿಗೆ ಬಳಸ್ಕೊಳ್ಬೇಕು ಅನ್ನೋದು ಮನವಿ. ಬೇರೆ ಏನು ನಿಮ್ಮಲ್ಲಿ ಬೆಳೆ ಇದೆ ಅದಕ್ಕೆ ದಯವಿಟ್ಟು ಉಪಯೋಗಿಸಬೇಡಿ. ನಾವು ಕೊಡ್ತಾ ಇರುವಂತಹ ಪೋಷಕಾಂಶಗಳನ್ನ ತೆಂಗಿಗೆ ಬಳಸಿ, ತೆಂಗಿಗೆ ಬಳಸಿದ್ಮೇಲೆ ಇದು ಹೊಸ ಪ್ರಾತ್ಯಕ್ಷತೆ ತಾಕು ಅಂತೇಳಿ ಇದೊಂದು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಆಗಿ ತಗೊಳ್ತೀವಿ. ನೀವು ಏನೇನು ಮಾಡಿರ್ತೀರಿ ಅದರಲ್ಲಿ ಹಿಂದೆ ಯಾವ ರೀತಿ ಇತ್ತು ನಿಮ್ಮ ತೆಂಗಿನ ತೋಟ, ಇದನ್ನೆಲ್ಲ ನಾವು ಕೊಟ್ಟ ಮೇಲೆ, ಸರ್ಕಾರದಿಂದ ನಾವು ಒಂದಷ್ಟು ಪ್ರೋತ್ಸಾಹ ಕೊಟ್ಟ ಮೇಲೆ ಯಾವ ರೀತಿ ಚೇಂಜ್ ಆಗಿದೆ ಅನ್ನೋ ಡಿಫ್ರೆನ್ಸನ್ನು ನೋಡಿ ಏನಾದರೂ ಅದರಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಮುಂದೆ ಹೆಚ್ಚು ಅನುದಾನವನ್ನು ಜಿಲ್ಲೆಗೆ ತರಲಿಕ್ಕೆ ಅನುಕೂಲ ಆಗುತ್ತೆ. ಮುಂದಿರ್ತಕ್ಕಂಥದ್ದು ಅವರು ಹಾಕಿಕೊಟ್ಟಂಥ ದಾರಿಯಲ್ಲೇ ಸಾಗಬೇಕು. ನಾವು ನಮ್ಮ ಉಪಕಸವಾಗಿ ಹಸುಗಳು ಸಾಕ್ತಕ್ಕಂಥದ್ದು, ಕೋಳಿ ಸಾಕೋದು, ಮೇಕೆ ಸಾಕೋದು, ತೋಟಗಾರಿಕೆ ಬೆಳೆಗಳನ್ನ ಉಪಕಸವಾಗಿ ಬೆಳೀತಕ್ಕಂಥದ್ದು ಒಂದು, ನಾವು ನಮಗೆ ಬೇಕಾದಂಥ ಎಲ್ಲ ತರಕಾರಿಯಿಂದ ಇರ್ಬೋದು, ಮೆಣಸಿನ್ಕಾಯಿಂದ ಇರ್ಬೋದು, ಎಲ್ಲವನ್ನು ನಾವೇ ಏನು ಮೆಣಸಿನ ಮಡಿ ಮಾಡ್ತಿದ್ದೋ, ಕೀರೆ ಮಡಿ ಮಾಡ್ತಿದ್ದೋ ಎಲ್ಲವನ್ನ ಮಾಡ್ಕೊಂಡು ನಮಗೆ ಬೇಕಾದಂಥ ಸೊಪ್ಪಿಂದ ಹಿಡಿದು ಮೆಣಸಿನ್ಕಾಯಿಂದ ಹಿಡಿದು ಏನು ನಮಗೆಲ್ಲ ತರಕಾರಿ ಪದಾರ್ಥಗಳೆಲ್ಲವನ್ನ ಬೆಳಕತ್ತೀವಿ. ಇವತ್ತು ನಾವೆಲ್ಲವನ್ನ ಮರೆತು ನಾವು ಮಾರ್ಕೆಟಿಗೆ ಬಂದಿದ್ದೀವಿ. ಒಂದು ಕಡೆ ನಾವು ಕೃಷಿಯನ್ನು ಏನು ನಂಬ್ಕೊಂಡು ನಾವು ಜೀವನ ಮಾಡ್ತಿದ್ದೋ, ನಾವು ಏನು ನಮ್ಮಲ್ಲಿ ಸಿಕ್ಕಂಥ ಸಮಯದಲ್ಲಿ ಉದ್ದು, ಅವರೆ, ತಣ್ಣಿ, ಹೆಸರು ಕಾಳು ಎಲ್ಲವನ್ನ ಬೆಳೀತಿದ್ದೋ. ನಾವು ನಮ್ಮ ಮನೆಗೆ ಆಗೋದು ಮಾಡಿ ಮತ್ತೆ ಮಿಕ್ಕದನ್ನು ಮಾರ್ತಿದ್ದೋ. ಈಗ ನಮ್ಮ ಮನೆಗೆ ಪ್ರತಿಯೊಂದನ್ನು ನಾವು ಸಣ್ಣ ಪುಟ್ಟ ಈರುಳ್ಳಿಯಿಂದನೂ ಕೊಂಡ್ಕೊತೀವಿ. ನಾವು ಮೆಣಸಿ ಮಡಿಲಿ ಈರುಳ್ಳಿ ನಮ್ಮ ಮನೆಗಾಗಿ ಮಿಕ್ಕದ್ದು ಮಾರ್ತಿದ್ದವು ಮಾರ್ಕೆಟಲ್ಲಿ. ಮಿಕ್ಕದ್ದು ನಮ್ಮ ತಾಯಂದರು ಯಾರೋ ಒಬ್ಬರು ಮಾರ್ಕೊಳ್ಳೋರು, ರಾಗಿ ಮಾಡ್ತಿದ್ದ. ಇವತ್ತು ಎಲ್ಲವನ್ನು ನಾವು ಈರುಳ್ಳಿ, ಸಣ್ಣ ಈರುಳ್ಳಿ ತರಬೇಕು ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ಗೆ ಹೋಗಿ 100 ರೂಪಾಯಿ 120 ರೂಪಾಯಿ ಅದ ಮಾರ್ಕೆಟಲ್ಲಿ ಸಣ್ಣ ಈರುಳ್ಳಿ ಸಿಗುವುದಿಲ್ಲ. ನಾವೇನು ಬೆಳೀತಿದ್ದೋ ಅಷ್ಟೊಂದು ಪೌಷ್ಟಿಕಾಂಶ ಇರ್ತಕ್ಕಂಥ ಈರುಳ್ಳಿ, ಸಣ್ಣ ಈರುಳ್ಳಿ ಸಿಗುವುದಿಲ್ಲ. ಇವತ್ತು ಆ ಸಣ್ಣ ಈರುಳ್ಳಿಗೆ ಡಿಮ್ಯಾಂಡ್. ಸಣ್ಣ ಈರುಳ್ಳಿ ಹಾಕಿ ಹಿಂದೆ ಬೆಳೆ ಸ್ಟಾರ್ಟ್ ಮಾಡಿಸಿದ್ರೆ ಪಕ್ಕದ ಮನೆಯಲ್ಲಿ ಊರಿಂದ ಆಚೆಗೆ ಗಮ್ ಅಂತ ಹೊಡೆಯೋದು. ಈಗ ಏನು ಹಾಕಿದ್ರು ಗಮ್ ಅಂತ ಇಲ್ಲಿ ಮನೆಯಿಂದ ಆಚೆಗೆ ಹೋಯ್ತೀವಿ. ಅದೇ ಚಹಾ ಚೆನ್ನಾಗಿದ್ರೆ ಸಾಕಪ್ಪ ಅನ್ನೋ ಅಷ್ಟು ಮಟ್ಟಿಗೆ ಕೊಟ್ಟಾಗ ನಾವು ರೈತರು ನಮ್ಮ ಕಸುಬನ್ನು ಮರಿತಕ್ಕಂಥದ್ದನ್ನ ನಾವೇನು ಮಾಡ್ತಾ ಇದ್ದೇವೋ ಆ ನಿಟ್ಟಲ್ಲಿ ಹೋಗಬಾರ್ದು ಅನ್ನೋಂಥದ್ದನ್ನು ಮಾಡ್ತಾ, ಅದಕ್ಕೆ ಪ್ರೋತ್ಸಾಹಕವಾಗಿ ಇವತ್ತು ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ಇವತ್ತು ಇಷ್ಟೆಲ್ಲವನ್ನು ಪ್ರತಿ ಹೆಕ್ಟೇರ್ಗೆ 17,000 ರೂಪಾಯಿ 17,000 ರೂಪಾಯಿ ನಿಮಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು, ಅಥವಾ 1 ಎಕರೆ ಇದ್ದರೆ 7,000 ರೂಪಾಯಿಗೆ ತೆಗೆತಕ್ಕಂಥ ಎಲ್ಲ ಗೊಬ್ಬರ ಮತ್ತೊಂದು ಮಗದೊಂದನ್ನು ಕೊಡ್ತಕ್ಕಂಥದ್ದು.
ಸರ್ಕಾರ ನಾವು ಏನೇ ಪ್ರಯತ್ನ ಪಟ್ಟರು ನಿಮ್ಮ ಸಹಕಾರ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗುವುದಿಲ್ಲ.